ಜೋರಾಗೆ ಡೈಲಾಗ್ ಎಲ್ಲ ಹೊಡಿಸ್ತಾರೆ. ಅನಂತನಾಗ್ ಬಂದು ಬೈತಾನಲ್ಲ MLA ಗೆ, ನನ್ನಿಂದ ನೀನು ಹಣ ಪಡೆದಿದ್ಯಾ, ಎಲೆಕ್ಷನ್ ಫಂಡು ಅದು ಇದು ಅಂತೆಲ್ಲ, ಈಗ ವಾಪಸ್ ಕೊಡು, ನನಗೆ ಕಷ್ಟ ಬಂದಿದೆ ಅಂತಂದ್ರೆ ಇಷ್ಟುದ್ದ ಬಹಳ ನಾಟಕೀಯವಾಗಿ ಒಂದು ಡೈಲಾಗ್ ಬರುತ್ತೆ. ಅದು ಅನಗತ್ಯ. ಅದಕ್ಕೆ ಅಲ್ವಾ ನಮ್ಮ ರಾಮಸ್ವಾಮಿಗಳು ಹೇಳಿದ್ದು, ಭೈರಪ್ಪನವರು ಕನ್ನಡದಲ್ಲಿ ಬರಿತಾ ಇರುವಂತಹ ಭಾರತೀಯ ಲೇಖಕರು. ನಮ್ಮ ಭಾರತೀಯ ಭಾಷೆಗಳ ಬೇರೆ ಬೇರೆ ಯಾವುದೇ ಭಾಷೆಯಲ್ಲೂ ಕೂಡ ಬೈಗುಳ ಇರುತ್ತೆ, ಕೆಟ್ಟ ಪದಗಳು. ಆ ಬೈಗುಳ ಒಂದೇ ತರ ಇರುತ್ತೆ. ನೋಡಿ, ನೀವು ಆ ಒಂದು ಚಿಕ್ಕ ಎಲೆಕ್ಷನ್ ಅನ್ನ ತಗೊಂಡು ಅದರಲ್ಲಿ ಒಂದು ಹಳ್ಳಿಯಲ್ಲಿ ಏನೇನೆಲ್ಲ ಆಗುತ್ತೆ ಪರಿಣಾಮ, ಆ ಎಲೆಕ್ಷನ್ ನಡೆಯುವಂತ ಟೈಮಲ್ಲಿ ಅಭ್ಯರ್ಥಿಗಳು ಪರಸ್ಪರ ಹೇಗೆ ತಮ್ಮ ತಮ್ಮ ಬಣಗಳ ಮಧ್ಯಾಹ್ನ ಕಿಚ್ಚನ್ನ ಹಚ್ತಾರೆ ಅನ್ನೋದು. ಒಂದೊಂದು ಎಲೆಕ್ಷನ್ ಆಗ್ತಾ ಆಗ್ತಾ ನಮ್ಮ ಸಾಮಾಜಿಕದ ಮತ್ತೆ ನಮ್ಮ ಸಮಾಜದ ಮತ್ತೆ ನಮ್ಮ ಜನಗಳಲ್ಲಿದ್ದಂತಹ ನೈತಿಕ ಪ್ರಜ್ಞೆ ಕ್ರಮಕ್ರಮವಾಗಿ ಹಾಳಾಗ್ತಾ ಇದೆ. ಹೀಗೆಲ್ಲ ದೃಷ್ಟಿಯಿಂದ ನೋಡಬಹುದು ಗೃಹಭಂಗನ. ಇನ್ನು ಮುಂದೆ ಸಾಹಿತ್ಯಾತ್ಮಕವಾಗಿ ಆ ಕಾಲದಲ್ಲಿ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ? ಅಯ್ಯೋ, ತುಂಬಾ ದೊಡ್ಡ ರೀತಿಯಲ್ಲಿ ಬಂತು ಪ್ರತಿಕ್ರಿಯೆ. ಅದನ್ನು ಸ್ವಲ್ಪ ಅನಂತ ಮೂರ್ತಿನೇ ಚೆನ್ನಾಗಿದೆ ಅಂತ ಹೊಗಳಿದ್ದಾರೆ ಇದನ್ನು. ಅದು ಎಲ್ಲಾ ಕಾಲಕ್ಕೂ ಕ್ಲಾಸಿಕ್. ಆದ್ರೆ ನನಗೆ ಅದು ಹೇಳಿದ್ನಲ್ಲ, ಅದು ಒಂದ್ಸಲ ಓದಿದ ಮೇಲೆ ನಾನು ಆಲ್ಮೋಸ್ಟ್ ಒಂಥರ ಇರೇಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದು ಆ ಮಟ್ಟದ ಒಂದು ಹಿಂಸೆ ತಡ್ಕೊಳಕ್ ಆಗಲ್ಲ ಸರ್. ಚೂರು ಸೂಕ್ಷ್ಮ ಸಂವೇದನೆ ಇದ್ರೆ ಇದೇನಕ್ಕಾದ್ರೂ ಬರೆದ್ರು ಅನ್ಸುತ್ತೆ. ಹಾಗಾಗಿ ಕೊನೆಗೆ ಅವನು ಪಾಪ ಹಳ್ಳಿ ಬಿಟ್ಟು ಹೋಗ್ತಾನೆ, ಹುಡುಗ ವಿಶ್ವನಾಥ. ಮುಂದೆ ಏನಾಯ್ತು ಅಂತ ಅವರು ಆಮೇಲೆ ಬರೀತಾರೆ. 80ನೇ ದಶಕದಲ್ಲಿ ಬಂದಂತಹ ಅನ್ವೇಷಣೆ, ಅದು ಗೃಹಭಂಗಕ್ಕೆ 2ನೇ ಭಾಗ ಅನ್ಬಹುದು. ಬಟ್ ಅದೇನು ಅಷ್ಟೇನು ಸ್ವಾರಸ್ಯಕಾರಿಯಾಗಿಂತ ಕೃತಿ ಅಲ್ಲ ಅನ್ವೇಷಣೆ. ಈಗ ಇದಾದ ಮೇಲೆ ಮತದಾನಕ್ಕೆ ಬರ್ಬೋದು. ಭೈರಪ್ಪನವರೇ ಅವರು ಭಿತ್ತಿಲಿ ಬರ್ಕೊಂಡಿದ್ದಾರೆ, ಈ ಗೃಹಭಂಗ ಬಂದ ಮೇಲೆ ನನ್ನ ಒಳಗಡೆ ಒಂಥರ ಕಹಿ ಬಂದ್ಬಿಡ್ತು, ಮನ್ಸೆಲ್ಲ ಒಂಥರ ಆ ಕಹಿ ತುಂಬ್ಕೊಂಡ್ಬಿಟ್ಟಿತ್ತು, ಅದರಿಂದ ಬಿಡಿಸ್ಕೊಳಕ್ಕೋಸ್ಕರ ಮತದಾನ ಬರದೆ ಅಂತ ಒಂದು ಕಡೆ ಬರೀತಾರೆ. ಬಹಳ ಸಣ್ಣ ಕಾದಂಬರಿ ಅದು, 150 ಪೇಜ್ ಇರ್ಬೋದು ಅಷ್ಟೇ, 150-200 ಪೇಜ್ ಇರ್ಬೋದು. ಅದರಲ್ಲಿ ಹೆಸರೇ ಹೇಳಿದಂಗೆ ಒಂದು ಊರಿನಲ್ಲಿ ನಡೆಯುವಂತಹ ಮತದಾನದ ಬಗ್ಗೆ, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ, ಆ ಸಂದರ್ಭದಲ್ಲಿ ಈ ಹಳ್ಳಿಲೂ ಚುನಾವಣೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗುತ್ತೆ ಆ ಹಳ್ಳಿ ಮತದಾನದಲ್ಲಿ ಆ ಸಂದರ್ಭದಲ್ಲಿ ಅಂತ ತೋರಿಸ್ಕೊಡ್ತಾರೆ. ಯಥಾ ಪ್ರಕಾರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜಾತಿ ರಾಜಕೀಯ ಮುಖ್ಯವಾಗಿ. ಆ ಕಾದಂಬರಿ ಕೇಂದ್ರ ಪಾತ್ರ ಒಬ್ಬ ಡಾಕ್ಟರು, ಅವರು ಒಕ್ಕಲಿಗರೆ. ಎಲ್ಲ ಅರ್ಥದಲ್ಲಿ ಕೂಡ ಅವರು ಬೆಂಗಳೂರು, ಬೇರೆ ಬೇರೆ ಮೈಸೂರು ಇಲ್ಲಿಗೆಲ್ಲ ಹೋಗದೆ ಜನಸೇವೆ ಮಾಡಬೇಕು, ಹಳ್ಳಿಗರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಉಚಿತವಾಗಿ ಅಲ್ಲಿ ಕ್ಲಿನಿಕ್ ನಡೆಸ್ತಾ ಇರ್ತಾರೆ ಈ ಡಾಕ್ಟರ್. ಅದೇ ಊರಲ್ಲಿ 2 ಪ್ರಬಲ ಮತ್ತದೇ ಒಕ್ಕಲಿಗ ಕುಟುಂಬಗಳೇ ಇರುತ್ತೆ. ಇಬ್ರು ಕೂಡ ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿ ತೊಡಕೊಂಡಿರ್ತಾರೆ. ಸೊ ಬದ್ಧ ದ್ವೇಷ ಇರುತ್ತೆ, ಯಾರು ಗೆಲ್ತಾರೆ. ಒಂದ್ಸಲ ಅವರು ಒಂದ್ಸಲ ಇವರು, ಹೀಗೆ ಈ 2 ಕುಟುಂಬಗಳ ಮಧ್ಯ ಒಂದು ಪೈಪೋಟಿ ನಡೀತಾ ಇರುತ್ತೆ. ಆವಾಗ ಚುನಾವಣೆ ಅನೌನ್ಸ್ ಆದಾಗ ಒಂದು ಬೇರೆ ಮಟ್ಟದಲ್ಲಿ ಹಳ್ಳಿಲಿ ರಾಜಕೀಯ ನಡೆಯುತ್ತೆ. ಅದು ಎಲ್ಲ ಇಂಚಿಂಚಾಗಿ ಮತದಾನದಲ್ಲಿ ತೆಗೆದು ತೋರಿಸಿದ್ದಾರೆ. ನೋಡಿದೀರಾ ಅನ್ಸುತ್ತೆ. ಆ ಪೈಕಿ ಇನ್ನೊಂದು ಮುಖ್ಯ ಪಾತ್ರ ಅಂತಂದ್ರೆ ಸಿನಿಮಾದಲ್ಲಿ ಅನಂತನಾಗ್ ಮಾಡಿದ್ದಾರೆ ಆ ಪಾತ್ರ. ಅವರು ಬೇಸಿಕಲಿ ಕಾಂಟ್ರಾಕ್ಟರ್, ಅವರು ಒಕ್ಕಲಿಗರೆ. ಅವರು ಒಬ್ಬ MLA ಆಗಿರೋ ಪೈಕಿ, ಅಂದ್ರೆ 2 ಅಭ್ಯರ್ಥಿಗಳಿರ್ತಾರಲ್ಲ, ಆ ಪೈಕಿ ಒಬ್ಬನಿಗೆ ನಿಷ್ಠವಾಗಿರ್ತಾರೆ. ಆ ಅಭ್ಯರ್ಥಿ ಸದ್ಯಕ್ಕೆ ಹಾಲಿ ಮಂತ್ರಿ ಆಗಿರ್ತಾರೆ ಅಥವಾ MLA ಆಗಿರ್ತಾರೆ. ಅವ್ರ ಕಡೆಯಿಂದ ಇವ್ರಿಗೂ ಕಾಂಟ್ರಾಕ್ಟ್ಗಳು ಸಿಕ್ಕಿ ಬೇಕಾದಷ್ಟು ಅನುಕೂಲ ಲಾಭ ಇವೆಲ್ಲ ಆಗಿರುತ್ತೆ. ಇನ್ನೊಬ್ರು ಕುಟುಂಬ ಸಾದರವಳ್ಳಿ ಗೌಡ್ರು ಅಂತ, ಆ ಮನೆತನಕ್ಕೆ ಸೇರಿದವರು. ಈ ಕುಟುಂಬದ ಹೆಸರು ಮರ್ತೋಗಿದೆ ನನಗೆ. ನಡೀತಾ ಇರುತ್ತೆ, ಇಬ್ರು ಪ್ರತಿತಂತ್ರ ಇದೆಲ್ಲ ಮಾಡ್ತಾ ಇರ್ತಾನೆ. ಆ ನಡುವೆ ಈ ಮನುಷ್ಯ ಯಾರೋ ಈ ಡಾಕ್ಟರ್ ಇರ್ತಾರಲ್ಲ, ಅಮಾಯಕ ಡಾಕ್ಟ್ರು, ಸೇವಾ ಮನೋಭಾವದಿಂದ ಉಚಿತ ವೈದ್ಯ ಮಾಡ್ತಾ ಇರೋರು ಬಲಿಪಶು ಆಗ್ತಾರೆ. ತಮ್ಮ ಅರಿವಿಲ್ಲದೇನೆ ಆ ರಾಜಕೀಯ ವಿಷವರ್ತುಲ ಇರ್ತಲ್ಲ, ಅದ್ರ ಒಳಗೆ ಇವರು ಸೆಳೆಯಲ್ಪಡ್ತಾರೆ. ಈ ಡಾಕ್ಟ್ರು ಏನೂ ಗೊತ್ತಿರೋದಿಲ್ಲ. ಅವರನ್ನ
ಅಳಿಯ ಆಗಿ ತಂದ್ಕೋಬೇಕು ಅಂತ ಈ ಕಾಂಟ್ರಾಕ್ಟ್ ಇರ್ತಾನಲ್ಲ ಅವ್ರಿಗೆ ಭಾಳ ಆಸೆ ಇರುತ್ತೆ. ಐ ಥಿಂಕ್ ಮದುವೆ ಆಗುತ್ತೆ ಕೂಡ ಅಂತ ಅನಿಸುತ್ತೆ, ಅಸ್ಪಷ್ಟ ನೆನಪು. ಒಟ್ಟಿನಲ್ಲಿ ಬಲಿಪಶು ತನಗೇ ಗೊತ್ತಿಲ್ಲದಂಗೆ ಹೇಗೆ ಸೆಳೆಯಲ್ಪಡ್ತಾನೆ ಅಂತ ಹೇಳಿ ಭಾಳ ಗಿಲೀಟಿನಿಂದ ಅವರೆಲ್ಲ ಅಪ್ರೋಚ್ ಮಾಡಿ ಇವನನ್ನ ನೋಡಿ, ಡಾಕ್ಟ್ರೇ ನಿಮಗೆ ಒಳ್ಳೆ ಹೆಸರಿರೋದು, ನೀವು ಇಲ್ಲಿ ಚುನಾವಣೆಗೆ ನಿಂತ್ಕೋಬೇಕು, ನಿಮ್ಮ ಸೇವಾ ಮನೋಭಾವ ಅದರ ಬಗ್ಗೆ ದಂತಕಥೆಗಳೇ ಇದೆ, ಹಾಗೆ ಹೀಗೆ ಗೊತ್ತಲ್ಲ ರಾಜಕೀಯದವ್ರು ಹೆಂಗೆ ಮಾತಾಡ್ತಾರೆ. ಅವರ ಬುಟ್ಟಿಗೆ ಹಾಕ್ಕೊಂಡು ಸರಿ ನಾನು ನಿಂತ್ಕೊಂತೀನಿ ಎಲೆಕ್ಷನ್ಗೆ ಅಂತ ಅವರು ನಾನು ಅಭ್ಯರ್ಥಿ ಅಂತ ನಿಂತ್ಕೊಳ್ತಾರೆ. ಅವೆಲ್ಲ ಚೆನ್ನಾಗಿದೆ ಕೆಲವುದೆಲ್ಲ. ಮತ್ತೆ ಆ ಕಾಂಟ್ರಾಕ್ಟ್ ಇರ್ತಾನಲ್ಲ ಆತನ ಮನೆಯ ಪರಿಸ್ಥಿತಿ ಇದೆಲ್ಲ ತೋರಿಸ್ತಾನೆ. ಮಗಳನ್ನ ಯಾವ ಥರ ಬೆಳೆಸಿರ್ತಾನೆ, ಹೆಂಡ್ತಿನ ಯಾವ ಥರ ಬೆಳೆಸಿರ್ತಾನೆ. ಅವನಿಗೆ ಯಾರೋ ಈ ಡಾಕ್ಟರ್ಗೆ ಮದುವೆ ಆಗ್ತಾನಲ್ಲ, ಆ ಹೆಣ್ಣಿಗೆ ಮಗಳಿಗೆ ಒಬ್ಬಳು ಅಕ್ಕ ಇರ್ತಾಳೆ. ಅವಳ ಗಂಡ ಬಂದು ಅಳಿಯ ಮನೆ ತೊಳಿಯ, ಆ ಜಾತಿಗೆ ಸೇರಿದವನು. ಅವನು ಮಾವನ ಒಂದು ಹಂಗಿನಲ್ಲೇ, ಅಂದರೆ ಒಟ್ಟಿನಲ್ಲಿ ಮಾವನಿಂದ ರೆಗ್ಯುಲರ್ ಆಗಿ ಹಣ ಅನುಕೂಲ ಇವೆಲ್ಲ ವಸೂಲಿ ಮಾಡ್ತಾ ಇರುವಂತ ಒಂದು ಜೋಕರ್ ತರ ಪಾತ್ರ. ಸಿನಿಮಾದಲ್ಲಿ ಅವಿನಾಶ್ ಮಾಡಿದ್ದಾರೆ ಆ ಪಾತ್ರ, ಚೆನ್ನಾಗಿ ಮಾಡಿದ್ದಾರೆ. ಅವೆಲ್ಲ ನಡೀತಾ ಇದ್ದಾಗ ಯಾವಾಗ ಚುನಾವಣೆ ಹತ್ರ ಬರುತ್ತೋ ಅವಾಗ ಈ ಡಾಕ್ಟರ್ನ ಎಲೆಕ್ಷನ್ ವೋಟಿಂಗ್ ಟೈಮಲ್ಲಿ ಅದ್ರ ಹಿಂದಿನ ದಿನ ಬನ್ನಿ ನೀವು ನಾಮಿನೇಷನ್ನು ಇನ್ನೊಂದು ಹಾಕ್ಬೇಕಲ್ಲ, ತುಮಕೂರ್ಗೆ ಹೋಗೋಣ ಅಂತ ಹೇಳಿ ತುಮಕೂರಿಗೆ ಕರ್ಕೊಂಡು ಹೋಗಿ ಕೆಲಸ ಎಲ್ಲ ಆದಮೇಲೆ ನೀವಿಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಒಂದು ಗೆಸ್ಟ್ ಹೌಸಲ್ಲಿ ಅವರನ್ನ ಬಿಟ್ಬಿಟ್ಟು ಊಟ ಎಲ್ಲ ಮಾಡಿಸ್ತಾರೆ. ಅವ್ರು ಊಟ ಮಾಡಿದ್ಮೇಲೆ ಮಲಗಿದವರು ಎದ್ದೇಳೋದೇ ಇಲ್ಲ. ಮಾರನೇ ದಿನ ಎಚ್ಚರ ಆದಾಗ ಅಯ್ಯೋ ವೋಟಿಂಗ್ ನಡೀತಾ ಇದೆ, ಹಳ್ಳಿಗೆ ಹೋಗ್ಬೇಕಲ್ಲ ನಾನು ಅಂತ ಹಳ್ಳಿಗೆ ಹೋದರೆ ವೋಟಿಂಗ್ ಎಲ್ಲ ಮುಗಿದೋಗಿರುತ್ತೆ. ವಸ್ತುತಃ ಇವರನ್ನ ಡಮ್ಮಿ ಪೀಸ್ ಅಂತಾರಲ್ಲ, ಅವರನ್ನ ಬಕ್ರಾ ಮಾಡಿಕೊಂಡು ಬಲಿಪಶು ಮಾಡ್ಕೊಂಡಿರೋ ಕಾರಣ ಈ ಸಾದರವಳ್ಳಿಯವರು ಅವರ ತಂತ್ರದ ಒಂದು ಭಾಗ. ಈಗೆಲ್ಲ ನಡೀತಾ ಇರುವಂತದ್ದು ಎಲ್ಲ ಇದು ಬಂದಿದ್ದು ಮತದಾನ ಬಂದಿದ್ದು ವರ್ಷ ನೋಡಿ, ಇಲ್ಲೇ ನೋಡಿ ಹೇಳಿ, ಮೊದಲ ಮುದ್ರಣ ಮತದಾನ 1965. ಈ ತರದ ರಾಜಕೀಯದ ಆರಂಭ, ಜಾತಿ ರಾಜಕೀಯದ ಒಂದು ಬಹಳ ಉರಿ ಹತ್ತಿ ಉರ್ಕೊಂತ ಇತ್ತಲ್ಲ ಆ ಕಾಲದ್ದು ಅದು. ಸರಿ, ಅವಾಗ ಇವರು ಹಳ್ಳಿಗೆ ಹೋದಾಗ ಮುಗಿದೋಗಿರುತ್ತೆ ವೋಟಿಂಗ್ ಎಲ್ಲ. ಆಮೇಲೆ ಗೊತ್ತಾಗೋದೇನು ಅಂತಂದ್ರೆ, ಆ ಸಾದರವಳ್ಳಿ ಗೌಡರ ಕುಟುಂಬ ಇರುತ್ತಲ್ಲ, ಅವರು ಈ ಮನುಷ್ಯನ ಹಾಲಿ MLA ಆಗಿರ್ತಾನಲ್ಲ, ಅವನು ವೋಟನ್ನ ಕಟ್ ಮಾಡಬೇಕು ಅಂತ ಮುಂದೆ ನಿಲ್ಲಿಸಿರ್ತಾರೆ. ಅಲ್ಲೆಲ್ಲ ಭಯಂಕರವಾಗಿ ಬರುತ್ತೆ ಹಳ್ಳಿ ಕಡೆ ಭಾಷೆ. ಚೆನ್ನಾಗಿದೆ. ಚೆನ್ನಾಗಿದೆ ಆ ಸಂಭಾಷಣೆಗಳೆಲ್ಲ. ಭೈರಪ್ಪನವ್ರನ್ನೇ ಬಹಳ ಕೆಟ್ಟ ಪದ, ಹೊಲಸು ಪದ ಎಲ್ಲ ಮಾತಾಡ್ಕೊಂಡು ಸ್ಪೀಚ್ಗಳು ಎಲ್ಲ ಜೋರಾಗಿದೆ. ಈ ಕಾಂಗ್ರೆಸ್ ಪಾಪರ್ ನನ್ನ ಮಕ್ಕಳು ಹಾಗೆ ಹೀಗೆ ಅಂತೆಲ್ಲ ಇದು ಪಬ್ಲಿಕ್ ಭಾಷಣ ಮಾಡ್ತಲ್ಲ ಚುನಾವಣೆ, ಅವೆಲ್ಲ ಜೋರಾಗಿದೆ, ಭರ್ಜರಿಯಾಗಿ ಬರುತ್ತದು. ಹಾಗೆ ಆಮೇಲೆ ಇವ್ರಿಗೆ ಅರ್ಥ ಆಗುತ್ತೆ ಡಾಕ್ಟರ್ಗೆ, ಓಹೋ ಇದು ನನ್ನ ಅರಿವೇ ಇಲ್ಲದೆ ನಾನು ಈ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನ್ನನ್ನು ಯೂಸ್ ಆ್ಯಂಡ್ ಥ್ರೋ ಅದನ್ನೇ ಮಾಡಿದ್ದು, ನ್ಯಾಪ್ಕಿನ್ ಥರ ಬಿಸಾಕ್ಬಿಟ್ಟಿದ್ದಾರೆ. ಇನ್ಯಾವುದೇ ಕಾರಣಕ್ಕೂ ನಾನು ನನ್ನ ವೈದ್ಯ ವೃತ್ತಿಯನ್ನು ಬಿಟ್ಟು ಆ ಕಡೆ ಈ ಕಡೆ ನಾನು ನೋಡಲ್ಲ. ಯಾವುದೋ ಒಂದು ವೀಕ್ ಮೊಮೆಂಟಲ್ಲಿ ನಾನು ನಂಬಿಬಿಟ್ಟು ಅವ್ರ ಮಾತಿಗೆ ಮರಳಾಗಿ ಇದಕ್ಕೆ ಬಂದೆ. ಇನ್ನು ಮುಂದೆ ನಾನು ಕ್ಲಿನಿಕ್ಕೇನೋ ನಡೆಸ್ತೀನಿ, ಆದರೆ ಎಲ್ಲರಿಗೂ ಉಚಿತವಾಗಿ ನಾನು ವೈದ್ಯ ಮಾಡೋದಿಲ್ಲ. ಅನುಕೂಲ ಇದ್ದವ್ರಿಗೆ ನಾನು ಫೀಸ್ ತಗೊಳ್ತೀನಿ, ಬಡವರಿಗೆ ಬಿಟ್ಟಿಯಾಗಿ ಮಾಡ್ತೀನಿ ತೀರ್ಮಾನ ಮಾಡಿ ಅಲ್ಲಿ ಕಾದಂಬರಿ ಮುಗಿಯುತ್ತೆ. ಜೊತೆಗೆ ಹೇಗೆಲ್ಲ ಅಫೆಕ್ಟ್ ಆಗುತ್ತೆ ಅಂತಂದರೆ, ಕಾಂಟ್ರಾಕ್ಟ್ ಇರ್ತಲ್ಲ, ಭಾಳ ಆಡಂಬರದ ಜೀವನ. ಆ ಕಾಲದಲ್ಲೇ 2 ಕಾರೆಲ್ಲ ಇಟ್ಟು ಈ ಥರ ಎಲ್ಲ ಇರುತ್ತೆ. ಗೋಲ್ಡ್ ವಾಚು, ಈ ಇದು ಚೈನ್ ಇರೋ ವಾಚು, ಇಂಥದ್ದೆಲ್ಲ ಅದು ದೊಡ್ಡದು ಅವಾಗೆಲ್ಲ. ಮಗಳಿಗೆ 2 ಹೆಣ್ಣು ಮಕ್ಕಳಿಗೂ ಧಾರಾಳವಾಗಿ ದುಡ್ಡು ಕೊಡೋದು ಇವೆಲ್ಲ ಮಾಡ್ತಿರ್ತಾರೆ. ಅಳಿಯನಿಗೂ ಸಾಕೋದು ಎಲ್ಲ ಇರುತ್ತೆ. ಯಾವಾಗ ಈ ಹಾಲಿ MLA ಸೋತೋಗ್ತಾನಲ್ಲ, ಅವಾಗಿಂದ ಇವ್ರಿಗೆ ಈಗ ನೀವು ಕಾಂಟ್ರಾಕ್ಟ್ ಇನ್ನೊಂದು ಮಾಡಬೇಕು ಅಂತಂದರೆ ನಿಮ್ಮ ಸ್ವಂತ ಬಂಡವಾಳದ ಪ್ರಮಾಣ ಇಷ್ಟು, ಮಿಕ್ಕಿದ್ದೆಲ್ಲ ಸಾಲ ಇರಬೇಕು. ಸಾಲ ಯಾಕೆ ಕೊಡ್ತಾ ಇರ್ತಾರೆ ಇವನ್ಗೆ ಅಂತ, ಸಾಲಗಾರರು ಯಾಕೆ ಕೊಡ್ತಾರೆ ಅಂದರೆ, ಸಹಜವಾಗಿ ಇವನು MLA ಸಾಹೇಬರಿಗೆ, ಮಂತ್ರಿಗಳಿಗೆ ಕ್ಲೋಸ್ ಇದ್ದಾನೆ, ಅವ್ರ ಕೃಪಾ ಪೋಷಣೆ ಇದೆ ಅನ್ನೋದು ಕೊಡ್ತಾರೆ. ಈಗ ಅವನೇ ಸೋತೋದ ಮೇಲೆ ಬರ್ತಾರೆ ಮನೆ ಬಾಗಿಲಿಗೆ, ಕೊಡಿ ವಾಪಸ್ಸು ಅಂತ. ಅವಾಗ ಒಂದು ಸೀನ್ ಬರುತ್ತೆ ಕೊನೆಗೆ, ಆ ಮಂತ್ರಿಗಳ ಮನೆಗೆ ಹೋಗ್ತಾರೆ, ಸೋತಿರ್ತಾನಲ್ಲ ಅವನು. ಅವ್ರ ಮನೆಗೆ ಹೋದಾಗ ಮನೇಲಿಲ್ಲ ಅಂತ ಹೇಳಿ ಕಳಿಸೋದು. ಎಷ್ಟು ಸಲ ಹೋದ್ರು ಮನೇಲಿಲ್ಲ ಅಂತಾನೆ ಹೇಳಿ ಕಳಿಸ್ತಾರೆ. ಅವಾಗ ಗೊತ್ತಾಗತ್ತೆ ಈ ಮನುಷ್ಯ ನನ್ನ ಕೈ ಬಿಟ್ಟ ಅಂತ.
ಅವಾಗ ಬೇರೆ ದಾರಿ ಇಲ್ಲೇ ಮರ್ಯಾದೆ ಉಳಿಸ್ಕೋಬೇಕು ಅಂತ ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲೂ ತರ್ತಾರೆ ನೋಡಿ ಅವರು, ಸಾಯ್ಲೋ ಬದುಕಲು ಆ ಅಂತ. ತಲ್ಲಣ. ಆ ತಲ್ಲಣ ಒಂದು 8 ಪೇಜ್ ಬರುತ್ತೆ. ಕೊನೆಗೂ ಕಾಲಿಗೆ ಕಲ್ಲನ್ನ ಕಟ್ಕೊಂಡು, ದೊಡ್ಡ ಬಂಡೆಯನ್ನ ಕಟ್ಕೊಂಡು ಕೆರೆ ಒಳಗೆ ಮುಳುಗಿ ಸತ್ತೋಗ್ತಾರೆ. ಆತ್ಮಹತ್ಯೆ ಆಗತ್ತೆ. ಅದಾದ್ಮೇಲೆ ಅವ್ರ ಕುಟುಂಬದಲ್ಲಿ ಏನೇನಾಯ್ತು ಅಂತ ಹೀಗೆ. ಆ ಮಂತ್ರಿ ಇವನಿಗೆ ದೋಖಾ ಕೊಟ್ಟಿರ್ತಾನಲ್ಲ, ಎಲೆಕ್ಷನ್ ಸೋತ್ ಮೇಲೆ ಕಣ್ಣು ಕಾಣೋದಲ್ಲ, ಅದನ್ನ ಸಿನಿಮಾದಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡಿದ್ದಾರೆ. ಜೋರಾಗೆ ಡೈಲಾಗ್ ಎಲ್ಲ ಹೊಡಿಸ್ತಾರೆ. ಅನಂತ್ನಾಗ್ ಬಂದು ಬೈತಾನಲ್ಲ ಇವ್ನಿಗೆ, MLA-ಗೆ, ನನ್ನಿಂದ ನೀನು ಹಣ ಪಡೆದಿದ್ಯಾ, ಎಲೆಕ್ಷನ್ ಫಂಡು ಅದು ಇದು ಅಂತೆಲ್ಲ, ಈಗ ವಾಪಸ್ ಕೊಡು, ನನಗೆ ಕಷ್ಟ ಬಂದಿದೆ ಅಂತಂದ್ರೆ ಇಷ್ಟುದ್ದ ಬಹಳ ನಾಟಕೀಯವಾಗಿ ಒಂದು ಡೈಲಾಗ್ ಬರುತ್ತೆ. ಅದು ಅನಗತ್ಯ ಅಂತ. ಕಾದಂಬರಿ ಓದಿದಾಗ ನಿಮ್ಗೆ ಬರುತ್ತಲ್ಲ, ಯಾವಾಗ ಹೋದ್ರೂ ಮನೇಲಿಲ್ಲ ಅಂತ ಹೇಳ್ತಾರೆ, ಅಲ್ಲಿಗೆ ನಿಂತೋಗತ್ತೆ ಅದು. ಇವನು ಚಪ್ಪಲಿ ಸೌದ್ ಹೋಗ್ಬಿಡ್ಬೇಕಷ್ಟೆ. ಪದೇ ಪದೇ ಹೋಗಿ ಬಂದು ಅವನಂತೂ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇವನು ಕೈಗೆ ಸಿಗಲ್ಲ. ಮನೇಲಿ ಇದ್ದಾನೋ ಇದ್ರೂ ಇಲ್ಲ ಅಂತ ಹೇಳ್ತಾನೋ, ಇದು ಯಾವ ವಿವರಣೆಯನ್ನು ನಮಗೆ ಕೊಡೋದಿಲ್ಲ. ನಮ್ಮ ಊಹೆಗೆ ಬಿಟ್ಬಿಡ್ತಾರೆ ಭೈರಪ್ಪನವರು. ಸಿನಿಮಾದಲ್ಲಿ ಅದನ್ನ ಪೂರ್ತಿ ವಾಚ್ಯ ಮಾಡಿಬಿಟ್ಟಿದ್ದಾರೆ. ಕಾವ್ಯಾತ್ಮಕವಾಗಿದ್ದದ್ದನ್ನ ಸ್ವಲ್ಪ ಡೈಲ್ಯೂಟ್ ಆಗಿದೆ ಅದು. ಈ ತರ ಆಗುತ್ತೆ, ಹೀಗೆ ಮುಗಿಯುತ್ತೆ. ಆಮೇಲೆ ಗೊತ್ತಾಗುತ್ತೆ ಈ ಸಾದರವಳ್ಳಿ ಅವರೇ, ಮತ್ತು ಅವನ ಆತ್ಮಹತ್ಯೆ ಆದ್ಮೇಲೆ ಅದಕ್ಕೆ ಈ ಸಾದರವಳ್ಳಿ ಅವರೇ ಕಾರಣ ಪರೋಕ್ಷವಾಗಿ. ಅವ್ರು ತಂತ್ರ ಮಾಡಿದ್ದಕ್ಕೆ ಈ MLA ಸೋತಿದ್ದು, ಅದಕ್ಕೆ ಇವನ್ ಸತ್ತಿದ್ದು. ಸೊ ಬಂದು ಶೋಕ ಸಂತಾಪ ಎಲ್ಲ ಮಾಡಿ ಈ ತರ ಆಗ್ಬಾರ್ದಿತ್ತು ಇವ್ರಿಗೆ ಅಂತ ಆ ನಾಟಕ ಮಾಡ್ತಾರಲ್ಲ, ಅದನ್ನ ಬಹಳ ಚೆನ್ನಾಗಿ ತಂದಿದ್ದಾರೆ. ಸೊ ಹೀಗೆ ಮುಗಿಯುತ್ತೆ ಮತದಾನ. ಅಂದ್ರೆ ಚಿಕ್ಕದಾಗಿದ್ರು ಚೊಕ್ಕದಾಗಿದ್ರು ಬಹಳ ಪವರ್ಫುಲ್ ಆಗಿದೆ. ಅಂದ್ರೆ ಆ ಕಾಲದ ರಾಜಕೀಯ ಒಟ್ಟು ಭಿತ್ತಿಯನ್ನ ಬಹಳ ಪವರ್ಫುಲ್ ಆಗಿದೆ. ಹಾಗೆ ಹಿಡಿದಿಟ್ಟಿದ್ದಾರೆ. ಅಫ್ಕೋರ್ಸ್ ಯಥಾ ಪ್ರಕಾರ ಒಂದು ಹಳ್ಳಿ ಮಟ್ಟಿಗೆ ನಡೆಯುತ್ತೆ. ನೀವು ಅದನ್ನ ಭಾರತ ದೇಶದ ಯಾವುದೇ ಹಳ್ಳಿ, ಯಾವುದೇ ಪ್ರಾಂತ, ಯಾವುದೇ ಊರು, ಯಾವುದೇ ಜಿಲ್ಲೆಗೆ ತಗೊಂಡ್ರು ನಡೀತಾ ಇದ್ದಿದ್ದು ಹಾಗೇನೆ, ಸೇಮ್ ಇರುತ್ತೆ. ಸೇಮ್. ಅದಕ್ಕೆ ಅಲ್ವಾ ನಮ್ಮ ರಾಮಸ್ವಾಮಿಗಳು ಹೇಳಿದ್ದು, ಭೈರಪ್ಪನವರು ಕನ್ನಡದಲ್ಲಿ ಬರಿತಾ ಇರುವಂತಹ ಭಾರತೀಯ ಲೇಖಕರು. ಇದೇ ಕತೆ ನಿಮಗೆ ಮಹಾರಾಷ್ಟ್ರದಲ್ಲೂ ಸಿಗುತ್ತೆ, ಆಂಧ್ರದಲ್ಲೂ ಸಿಗುತ್ತೆ, ತಮಿಳ್ನಾಡಲ್ಲಿ ಸಿಗುತ್ತೆ, ಉತ್ತರ ಭಾರತದಲ್ಲಿ ಎಲ್ಲೇ ಹೋದ್ರು ಇದನ್ನು ಸಿಗುತ್ತೆ. ಇನ್ಫ್ಯಾಕ್ಟ್ ಒಂದ್ಸಲ ಭೈರಪ್ಪನವರು ಭಾರತೀಯತೆ ಮತ್ತೆ ಭಾರತೀಯ ಸಂಸ್ಕೃತಿಯ ಒಂದು ಏಕತೆ, ಅದರ ಅನುಚಾನತೆ ಬಗ್ಗೆ ಮಾತಾಡ್ತಾ, ಅದು ಹೇಗೆ ನೀವು ವಿಭಾಗ ಮಾಡೋಕ್ಕಾಗಲ್ಲ, ಭಾಷೆಗಳಾಗಿ ಪ್ರಾಂತಗಳಾಗಿ ನೀವು ಸಂಸ್ಕೃತಿನ ವಿಭಾಗ ಮಾಡೋಕ್ಕಾಗಲ್ಲ, ಅದರ ಏಕಸೂತ್ರತೆ ಒಂದೇ ಒಂದು ಸನಾತನ ಧರ್ಮ, ಅದರ ಸಂಸ್ಕೃತಿ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಭಾಷೆಗಳ, ನಮ್ಮ ಭಾರತೀಯ ಭಾಷೆಗಳ ಬೇರೆ ಬೇರೆ ಯಾವುದೇ ಭಾಷೆಯಲ್ಲೂ ಕೂಡ ಬೈಗುಳ ಇರುತ್ತಲ್ಲ, ಕೆಟ್ಟ ಪದಗಳು, ಆ ಬೈಗುಳ ಒಂದೇ ತರ ಇರುತ್ತೆ. ಯಾವ ಭಾಷೆಯಲ್ಲಿ ತಗೊಳ್ಳಿ ಅಲ್ವಾ? ಸೊ ನಿಮಗೆ ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲಾ ಭಾಷೆಯಲ್ಲೂ ಸಿಗತ್ರಿ ಅಲ್ವಾ? ಅದನ್ನ ಇದನ್ ಮಾಡ ಅಂತ ಎಲ್ಲಾ ಭಾಷೆಯಲ್ಲೂ ಇದೇ ಸಿಗುತ್ತೆ. ಕಾರಣ ಇದೇನೆ, ಈ ಏಕಸೂತ್ರತೆ ಇಲ್ಲಿ ಅದು ಇದ್ದಿದ್ದರಿಂದಾನೆ ಕಾರಣ. ಈ ಬೈಗುಳ ನಮ್ಗೆ ಈಗ ನೋಡಿ, ಕನ್ನಡದಲ್ಲಿ ಮುಂಡೆ ಅಂದ್ರೆ ಪಬ್ಲಿಕ್ ಅಲ್ಲಿ ಯಾರು ಈ ಹೊತ್ಕೊಂಡ್ ಮಾತಾಡಲ್ಲ. ಈ ಮುಂಡೆಗೆ ಬೇರೆ ಅರ್ಥನೇ ಇದೆ. ಅಂದ್ರೆ ಮುಂಡೆಗೆ ಬೇರೆ ಬೇರೆ ಭಾಷೆಯಲ್ಲಿ ಅದಕ್ಕೆ ಸಂವಾದಿಯಾದ ಸಮಾನಾರ್ಥಕ ಪದಗಳಿದೆ. ತಮಿಳು, ತೆಲುಗು, ಮಲಯಾಳದಲ್ಲೂ ಇದೆ. ಅದು ಅದದೇ ಅರ್ಥ ಕೊಡುತ್ತೆ. ಹೌದು, ಕೀಳುಮಟ್ಟದ ವಲ್ಗರ್ ಅರ್ಥನೇ ಕೊಡುತ್ತೆ. ಆದರೆ ಹೊರಗಿನಿಂದ ಬಂದವನಿಗೆ ಈ ಮುಂಡೆ ಅಂದ್ರೆ ಯಾಕೆ ಹೊಡೆದ ಅವನು ಅಂತ ಕೇಳಿದ್ರೆ, ಮುಂಡೆ ಅಂದ್ರೆ ಏನು, ಬಿಡೋಣ ಅದಕ್ಕೇನಂತೆ, ಏನಕ್ಕೆ ಹೊಡಿಬೇಕು, ಅದಕ್ಕೆ ಇಷ್ಟೊಂದು ಯಾಕೆ ಇಷ್ಟೊಂದು ವೈರಸ್ ಅಫೆಂಡೆಡ್ ಅಂತ ಕೇಳ್ತಾರಲ್ಲ. ಆ ಮುಂಡೆಗೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಒಂದು ಹಿನ್ನೆಲೆ ಇದೆ, ಭಾರತ ದೇಶ ಬಹಳ ದೀರ್ಘಕಾಲದ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ಅದನ್ನ ಕೆಟ್ಟರ್ಥದಲ್ಲೇ ಬಳಸೋದು. ಇಲ್ಲದೆ ಹೋದ್ರೆ ವಿಧವೆಗೆ ವಿಧವೆ ಅಂತಾರೆ, ಇಲ್ಲ ಅಂದ್ರೆ ವಿತಂತು ಅಂತ ಅಂತಾರೆ. ಈ ತರ ಗೌರವ ಸೂಚಕ ಪದ ಬಳಕೆ ಸಾಮಾನ್ಯವಾದ ಶಿಷ್ಟ ಬಳಕೆಯಲ್ಲಿ ಇರೋದು. ಅದು ಅವ್ರಿಗೆ ಎಲ್ಲ ಅರ್ಥ ಆಗುದಿಲ್ಲ. ಈಗ ಒಂದು DVG ಅವರು ಯಾರೋ ಒಂದ್ ಕಡೆ ಬರೀತಾರೆ, ಯಾರೊಬ್ರು ಫಾರಿನರ್, ಬ್ರಿಟಿಷ್ ಅವರು, ಕಾಲೇಜ್ ಪ್ರಿನ್ಸಿಪಲ್ ಲೆಕ್ಚರರ್ ಏನೋ ಆಗಿರ್ತಾರೆ. ಅವ್ರ ಮನೆಯವರು ಯಾರೋ ಅವ್ರ ಮನೆಯವ್ರ ಪೈಕಿ ಯಾರೋ ಪಾಪ ವಿತಂತು ಅವರು ಗಂಡ ಕಳ್ಕೊಂಡಿರ್ತಾರೆ.
ಆ ಬಿಡಿ ಮುಂಡೆ ಅಂತ ಏನೋ ಅಂತಾರೆ. ಸೊ ಇವ್ರು ಕೇಳ್ತಾರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಬೈತಾರೆ. ಯಾರು ಬೈದಿರ್ತಾರೋ ಅವ್ರಿಗೆ ಇನ್ನೊಬ್ರು ಬೈತಾರೆ. ಇವ್ರು ಕೇಳ್ತಾರೆ ಈ ಮುಂಡೆ ಅಂದೇನು ವಿಡೋ ಅಂತ. ಸಿ ದಿಸ್ ಫೆಲೋ ಕಾಲ್ಡ್ ಯುವರ್ ಡಾಟರ್ ಎಸ್ ವಿಡೋ ಅಂತ. ಡಾಟರ ಯಾರೋ ಸಿಸ್ಟರ್ ಯಾರೋ ಆಸ್ ಅ ವಿಡೋ ಅಂತ ಹೇಳಿ. ಸೊ ವಾಟ್ ಈಸ್ ದೇರ್ ಟು ಟೇಕ್ ಅಫೆನ್ಸ್, ಇಟ್ ಇಸ್ ಟ್ರೂ ಅಂತ. ಅಂದ್ರೆ ಕಾಂಟೆಕ್ಸ್ಟ್ ಇಂದ ಗೊತ್ತಾಯ್ತು. ಸೊ ಹೀಗೆ ನೋಡಿ, ನೀವು ಆ ಒಂದು ಚಿಕ್ಕ ಎಲೆಕ್ಷನ್ ಅನ್ನ ತಗೊಂಡು ಅದರಲ್ಲಿ ಒಂದು ಹಳ್ಳಿಯಲ್ಲಿ ಏನೇನೆಲ್ಲ ಆಗತ್ತೆ ಪರಿಣಾಮ, ಆ ಎಲೆಕ್ಷನ್ ನಡೆಯುವಂತ ಟೈಮಲ್ಲಿ ಅಭ್ಯರ್ಥಿಗಳು ಪರಸ್ಪರ ಹೇಗೆ ತಮ್ಮ ತಮ್ಮ ಬಣಗಳ ಮಧ್ಯಾಹ್ನ ಕಿಚ್ಚನ್ನ ಹಚ್ತಾರೆ ಅನ್ನೋದು, ಇದೆಲ್ಲ ಸ್ವಾರಸ್ಯಗಳೆಲ್ಲ ಇದೆಲ್ಲ ಅದರಲ್ಲಿ ಹೊರಗಡೆ ಬರುತ್ತೆ. ಅದೇನು ಇಟ್ ಈಸ್ ನಾಟ್ ಇಸ್ ಅ ಮೇಜರ್ ನಾವೆಲ್, ಅಂದ್ರೆ ಉತ್ಕೃಷ್ಟ ಪಂಕ್ತಿ ಮಹಾನ್ ಅನ್ನಿಸ್ಕೊಳ್ಳುವಂತ ಪಂಕ್ತಿಗೆ ಸೇರಲ್ಲ ಮತದಾನ. ಆದ್ರೂ ಅದರಲ್ಲೂ ಒಂದಷ್ಟು ಮೌಲ್ಯ ಮಾಡಿದ್ದಾರೆ. ಅಲ್ಲಿಯ ವ್ಯಾಖ್ಯಾನ ಪಾತ್ರಗಳು, ಸಮಾಜದ ಚಿತ್ರಣ ಆ ಕಾಲದ್ದು, ಹೌದು, ಮತ್ತೆ ಕೌಟುಂಬಿಕ ಚಿತ್ರಣ ಇದೆಲ್ಲ ಬರುತ್ತೆ. ಕೇವಲ ಆ ಕಾಲದಲ್ಲಿ ಇನ್ನೂ ಆದರ್ಶ ಉಳ್ಕೊಂಡಿತ್ತು. 60ರಲ್ಲಿ ಬರುತ್ತಲ್ಲ, 65ರಲ್ಲಿ ಪಬ್ಲಿಷ್ ಆಗಿದೆ ಅಂತಂದ್ರೆ ಒಂದು ಆದರ್ಶಕ್ಕೆ ಬದುಕಬೇಕು, ಒಂದು ಸೇವೆಯ ಮನೋಭಾವದಿಂದ ನಾವು ನಮ್ಮ ಕೆಲಸ ಮಾಡ್ಕೊಂಡಿರ್ಬೇಕು, ನಿಸ್ವಾರ್ಥತೆ ಆದಷ್ಟು ನಾವು ನಮ್ಮ ಒಳಗಡೆ ಬೆಳೆಸ್ಕೋಬೇಕು. ಈ ಆದರ್ಶಗಳೆಲ್ಲ ಇತ್ತು ಇನ್ನು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಪ್ರತಿಯೊಂದು ಚುನಾವಣೆ ಆದಾಗಲೂ ಆ ಚುನಾವಣೆಯ ಅಭ್ಯರ್ಥಿ ಅಂದ್ರೆ ನಮ್ಮನ್ನ ಕಾಪಾಡುವಂತಹ, ನಮ್ಮ ಯೋಗಕ್ಷೇಮ ನೋಡ್ಕೊಳ್ಳುವಂತಹ ಅಭ್ಯರ್ಥಿಗಳೇ ಹೇಗೆ ಜನರ ಮನಸ್ಸನ್ನ ಕೆಡಿಸ್ತಾರೆ, ಅವ್ರ ಮಧ್ಯೆ ಕಿಚ್ಚು ಹಚ್ತಾರೆ, ಒಡಕು ತಗೊಂಡು ಬರ್ತಾರೆ ಅನ್ನೋದೆಲ್ಲ ಇದರಲ್ಲೆಲ್ಲ ಬರುತ್ತೆ. ನೋಡಿ, ಒಂದೊಂದು ಎಲೆಕ್ಷನ್ ಆಗ್ತಾ ಪ್ರತಿ ಎಲೆಕ್ಟೋರಲ್ ಟರ್ಮ್ ಆಗ್ತಾ ನಮ್ಮ ಸಾಮಾಜಿಕದ ಮತ್ತೆ ನಮ್ಮ ಸಮಾಜದ ಮತ್ತೆ ನಮ್ಮ ಜನಗಳಲ್ಲಿದ್ದಂತಹ ನೈತಿಕ ಪ್ರಜ್ಞೆ ಕ್ರಮಕ್ರಮವಾಗಿ ಹಾಳಾಗ್ತಾ ಬಂತು, ಕುಸಿತಾ ಬಂತು ಅನ್ನೋದು ಆ ಎಳೆಯೆಲ್ಲ ನಮಗೆ ಈ ಮತದಾನದಲ್ಲಿ ನಮಗೆ ಅದು ಕಾಣುತ್ತೆ. ಚೆನ್ನಾಗಿದೆ. ಮತ್ತೆ ಮತದಾನದಲ್ಲಿ ಬರುವಂತಹ ಒಂದು ಹ್ಯೂಮರ್ ಇದೆಯಲ್ಲ, ಅದು ವ್ಯಂಗ್ಯನೂ ಇದೆ, ನೇರವಾದ ಹ್ಯೂಮರ್ ಕೂಡ ಇದೆ. ಅದು ಸೊಗಸಾಗಿದೆ. ಬೇರೆ ಕಾದಂಬರಿಯಲ್ಲಿ ಈ ಮಟ್ಟದ್ದು ಕಾಣೋದಿಲ್ಲ ನಮಗೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಕೊಂಕು ಮಾಡೋದು, ಆಮೇಲೆ ನೇರವಾಗಿ ಕೆಟ್ಟ ಬೈಗುಳದಲ್ಲಿ ಹುಟ್ಟುವಂತ ಒಂದು ಹ್ಯೂಮರ್ ಇದೆಯಲ್ಲ, ಹಾಸ್ಯ, ಅವೆಲ್ಲ ಚೆನ್ನಾಗಿ ಬಂದಿದೆ ಮತದಾನದಲ್ಲಿ. ಸಿನಿಮಾ ನನಗೇನು ಅಷ್ಟೇನು ಹಿಡಿಸ್ಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಅವರ ತಬ್ಬಲಿ ನೀನಾದೆ ಕೂಡ ಸಿನಿಮಾ ಆಗಿದೆ. ಅವ್ರ ಸಿನಿಮಾಗಳು ಆಗಿರೋದು ನನಗೆ ಗೊತ್ತಿರೋ ಪ್ರಕಾರ ವಂಶವೃಕ್ಷ, ನಾಯಿನೆರಡು, ತಬ್ಬಲಿಯು ನೀನಾದ ಮಗನೆ, ಮತ್ತೆ ಮತದಾನ, ಗೃಹಭಂಗ ಸೀರಿಯಲ್ ಆಗಿ ಕಾಸರವಳ್ಳಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಗೃಹಭಂಗ ಸೀರಿಯಲ್ ಚೆನ್ನಾಗಿ